ಡಿಕೆ ಶಿವಕುಮಾರ್ ಅವರ ಟೀಮ್ ರೆಡಿ ಆಗಿದೆ. ಸಂಜೆ 4:05 ಲೋಕಭವನದಲ್ಲಿ ಪ್ರಮಾಣ ವಚನ ಸಮಾರಂಭ ನಡೆಯುವುದಕ್ಕಿದೆ. ಅದಕ್ಕಾಗಿ ಲೋಕಭವನದಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇದರ ಮಧ್ಯೆ ಸಚಿವ ಸ್ಥಾನವನ್ನ ಪಡೆದವರು ಸಂಭ್ರಮದಲ್ಲಿದ್ದಾರೆ. ಯಾರಿಗೆ ಸಚಿವ ಸ್ಥಾನ ಲಭ್ಯ ಆಗಿಲ್ವೋ ನಿರೀಕ್ಷೆಯಿಂದ ಕಾಯ್ತಾ ಇದ್ರು. ಅಟ್ಲೀಸ್ಟ್ ಈ ಬಾರಿ ಅವಕಾಶ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ರು. ಅವರು ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನಾವು ಕಾಂಗ್ರೆಸ್ನಲ್ಲಿ ಇರೋದೇ ತಪ್ಪ, ಪಕ್ಷನಿಷ್ಠರಾಗಿರೋದೇ ತಪ್ಪ, ಇಂಥ ಮಾತುಗಳೆಲ್ಲ ಬರ್ತಾ ಇವೆ. ಅಪ್ಪಾಜಿ ನಾಡಗೌಡ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗುವುದಕ್ಕೆ ಬಂದ್ರು. ಪಟ್ಟಿ ಹೊರಗಡೆ ಬರ್ತಾ ಇದ್ದ ಹಾಗೆ ಅವಕಾಶ ಸಿಗದೇ ಇರುವುದಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳ ಬಳಿಯೇ ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸಂಪುಟ ವಿಸ್ತರಣೆಯಲ್ಲಿ 7 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಯಾವ್ಯಾವುದು? ಯಾದಗಿರಿ, ರಾಯಚೂರು, ಕೋಲಾರ, ಚಿಕ್ಕಬಳ್ಳಾಪುರ, ವಿಜಯನಗರ ಹಾಗೆ ಉಡುಪಿ ಜಿಲ್ಲೆಗೂ ಕೂಡ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಸಂಪುಟ ವಿಸ್ತರಣೆಯಲ್ಲಿ ಒಟ್ಟು 7 ಜಿಲ್ಲೆಗಳಿಗೆ ಪ್ರಾತಿನಿಧ್ಯತೆ ಸಿಕ್ಕಿಲ್ಲ. ಜೊತೆಗೆ ಕೋಲಾರ ಶಾಸಕರು, ಕೋಲಾರದ ಕಾಂಗ್ರೆಸ್ ಶಾಸಕರು, ಅದು ಮಾಲೂರು ನಂಜೇಗೌಡರಿರಬಹುದು ಅಥವಾ ನಾರಾಯಣಸ್ವಾಮಿ ಅವರು ಇರಬಹುದು, ಪಾಪ ಅದೆಷ್ಟು ಬಾರಿ ದೆಹಲಿಗೆ ಹೋಗಿ ಬಂದ್ರೋ ಏನೋ. ದೆಹಲಿಗೆ ಹೋದ್ರು, ಮುಖ್ಯಮಂತ್ರಿಗಳ ಮನೆಗೆ ಹೋದ್ರು, ಮಾಜಿ ಮುಖ್ಯಮಂತ್ರಿಗಳ ಮನೆಗೆ ಹೋದ್ರು. ನಮ್ಮ ಜಿಲ್ಲೆಯಲ್ಲಿ ಅಟ್ಲೀಸ್ಟ್ 2-3 ಅವಕಾಶ ಮಾಡಿಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡ್ರು. ಆದ್ರೆ ಕೋಲಾರ ಜಿಲ್ಲೆಗೆ ಯಾವುದೇ ಸಚಿವ ಸ್ಥಾನ ಲಭ್ಯ ಆಗಿಲ್ಲ. ರಾಯಚೂರಿಗೂ ಲಭ್ಯ ಆಗಿಲ್ಲ, ವಿಜಯನಗರಕ್ಕೂ ಲಭ್ಯ ಆಗಿಲ್ಲ, ಚಿಕ್ಕಬಳ್ಳಾಪುರಕ್ಕೂ ಲಭ್ಯ ಆಗಿಲ್ಲ, ಯಾದಗಿರಿಗೂ ಲಭ್ಯ ಆಗಿಲ್ಲ, ಉಡುಪಿಗೂ ಕೂಡ ಲಭ್ಯ ಆಗಿಲ್ಲ. ಒಟ್ಟು 7 ಜಿಲ್ಲೆಗಳಿಗೆ ಯಾವುದೇ ರೀತಿಯಾದಂತಹ ಪ್ರಾತಿನಿಧ್ಯ ಮಂತ್ರಿ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಲಭ್ಯವಾಗಿಲ್ಲ. ಸಚಿವ ಸ್ಥಾನ ಸಿಕ್ಕವರದ್ದು ಸಂಭ್ರಮ. ಯಾರಿಗೆ ಸಚಿವ ಸ್ಥಾನ ಸಿಕ್ಕಿಲ್ವೋ ಅವರಿಂದ ರಾಜೀನಾಮೆಯ ಮಾತು. ಮತ್ತೋರ್ವ ಶಾಸಕ ಬೇಳೂರು ಗೋಪಾಲಕೃಷ್ಣ ರಾಜೀನಾಮೆಯ ಮಾತುಗಳನ್ನ ಆಡಿದ್ದಾರೆ. ನಾಳೆ ಬೆಳಗ್ಗೆ ನಾನು ಸಚಿವ ಸ್ಥಾನಕ್ಕೆ, ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಬೇಳೂರು ಗೋಪಾಲಕೃಷ್ಣ. ಸಚಿವ ಸ್ಥಾನ ಸಿಗದೇ ಇರುವುದಕ್ಕೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಬೇಳೂರು ಗೋಪಾಲಕೃಷ್ಣ. ಸಚಿವ ಸ್ಥಾನದ ಆಕಾಂಕ್ಷಿಗಳ ಲಿಸ್ಟ್ನಲ್ಲಿ ಬಹಳ ಪ್ರಮುಖರಾಗಿದ್ರು ಬೇಳೂರು ಗೋಪಾಲಕೃಷ್ಣ. ಈ ಬಾರಿ ಅದು ಖಂಡಿತ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ನಿರೀಕ್ಷೆ ಹುಸಿಯಾಗಿದೆ. ಬೇಳೂರು ಗೋಪಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿದೆ. ಸಚಿವ ಸ್ಥಾನ ಕೈತಪ್ತಾ ಇದ್ದ ಹಾಗೆ ರಾಜೀನಾಮೆಯ ಮಾತುಗಳನ್ನ ಆಡಿದ್ದಾರೆ ಬೇಳೂರು ಗೋಪಾಲಕೃಷ್ಣ. ಸಾಗರ ಶಾಸಕರಾಗಿರುವಂತಹ ಬೇಳೂರು ಗೋಪಾಲಕೃಷ್ಣ ನಾಳೆ ಬೆಳಗ್ಗೆ ನಾನು ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಧು ಬಂಗಾರಪ್ಪ ಅವರಿಗೆ ಸಚಿವ ಸ್ಥಾನವನ್ನ ನೀಡುವಂತಹ ಕೆಲಸವನ್ನ, ಮತ್ತೊಮ್ಮೆ ಮಣೆ ಹಾಕುವಂತಹ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ಹಾಗಾಗಿ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಸಚಿವ ಸ್ಥಾನ ಸಿಗದೇ ಇರುವುದಕ್ಕೆ ಬೇಸರಗೊಂಡಿದ್ದಾರೆ ಬೇಳೂರು ಗೋಪಾಲಕೃಷ್ಣ. ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಮಂತ್ರಿಗಳ ಮಕ್ಕಳಿಗೆ ಮಾತ್ರ ಅವಕಾಶವನ್ನ ನೀಡಲಾಗಿದೆ. ಕಾಂಗ್ರೆಸ್ನಲ್ಲಿ ಬಲಾಢ್ಯರಿಗೆ ಮಾತ್ರ ಅವಕಾಶ. ಇದು ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿರುವಂತಹ ಮಾತು. ನಾವು ಪಕ್ಷ ಕಟ್ಟಿಲ್ವಾ? 3 ಬಾರಿ ಶಾಸಕನಾಗಿದ್ದೀನಿ. ನಮ್ಮ ಕಾರ್ಯಕರ್ತರಿಗೆ ಬೇಸರ ಆಗಿದೆ. ಮಂತ್ರಿ ಸ್ಥಾನ ಸಿಗುವಂತಹ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಹುಸಿಯಾಗಿದೆ. ಕಾಂಗ್ರೆಸ್ನಲ್ಲಿ ಪ್ರಭಾವಿಗಳು, ಬಲಾಢ್ಯರಿಗೆ ಮಾತ್ರ ಅವಕಾಶ. ನಾಳೆ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡ್ತೀನಿ ಅಂತ ಹೇಳಿ ಸಾಗರ ಕಾಂಗ್ರೆಸ್ ಶಾಸಕರಾಗಿರುವಂತಹ ಬೇಳೂರು ಗೋಪಾಲಕೃಷ್ಣ ಆಕ್ರೋಶದ ಮಾತುಗಳನ್ನ ಆಡಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯಾಗ್ತಾ ಇದ್ದ ಹಾಗೆ, ಪಟ್ಟಿ ಫೈನಲ್ ಆಗ್ತಾ ಇದ್ದ ಹಾಗೆ ಇಂಥ ಅಸಮಾಧಾನಗಳು, ಆಕ್ರೋಶ, ಬೇಸರ ಹೊರಬರೋದು ಸಹಜ. ಯಾಕಂದ್ರೆ ಆಕಾಂಕ್ಷಿಗಳ ದೊಡ್ಡ ಪಟ್ಟಿಯೇ ಇತ್ತು ಕಾಂಗ್ರೆಸ್ನಲ್ಲಿ. 50ಕ್ಕೂ ಹೆಚ್ಚು ಮಂದಿ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ರು. ಹಲವು ಬಾರಿ ದೆಹಲಿಗೆ ಹೋಗಿ ನಾಯಕರನ್ನ ಭೇಟಿಯಾಗಿ ಬಂದಿದ್ರು. ನಾಯಕರ ಮುಂದೆ ಲಾಬಿ ಮಾಡಿ ಬಂದಿದ್ರು. ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ರು. ಬಿಕೆ ಹರಿಪ್ರಸಾದ್ರನ್ನ ಕೆಲವರು ಭೇಟಿಯಾಗಿದ್ರು. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ರು. ಆ ಮೂಲಕ ಸಚಿವ ಸ್ಥಾನಕ್ಕೆ ಲಾಬಿಯನ್ನ ಮಾಡುವಂತಹ ಕೆಲಸ ನಾಯಕರಿಂದ ಆಗಿತ್ತು. ಆದ್ರೆ
ಅವಕಾಶ ಸಿಕ್ಕಿರುವುದು 20 ಜನರಿಗೆ. ಅದರಲ್ಲಿ ಕೆಲವರು ಈ ಹಿಂದಿನ ಸಂಪುಟದಲ್ಲಿ ಸಚಿವರಾಗಿದ್ದವರೇ ಇದ್ದಾರೆ. ಇನ್ನು ಕೆಲವರಿಗೆ ಹೊಸದಾಗಿ ಅವಕಾಶ ಒಲಿದು ಬಂದಿದೆ. ಆದರೆ ಇನ್ನೂ ಹಲವರು ಅವಕಾಶವನ್ನ ಮಿಸ್ ಮಾಡಿಕೊಂಡಿದ್ದಾರೆ. ಯಾರು ಅವಕಾಶವನ್ನ ಮಿಸ್ ಮಾಡಿಕೊಂಡಿದ್ದಾರೋ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಮಾತುಗಳನ್ನು ಆಡಿದ್ದಾರೆ. ಬಹಳ ಗಂಭೀರವಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅವರಾಡಿರುವಂತಹ ಮಾತುಗಳು, ಕಾಂಗ್ರೆಸ್ನಲ್ಲಿ ಬಲಾಢ್ಯರಿಗೆ ಮಾತ್ರ ಅವಕಾಶ, ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಮಂತ್ರಿಗಳ ಮಕ್ಕಳಿಗೆ ಮಾತ್ರ ಅವಕಾಶವನ್ನ ನೀಡಲಾಗ್ತಾ ಇದೆ. ಅಂದ್ರೆ ಅವರ ನೇರ ಅಸಮಾಧಾನ ಮಧು ಬಂಗಾರಪ್ಪ ಅವರಿಗೆ ಅವಕಾಶವನ್ನ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊರಬ ಶಾಸಕರಾಗಿರುವಂತಹ ಮಧು ಬಂಗಾರಪ್ಪ ಅವರಿಗೆ ಮತ್ತೊಮ್ಮೆ ಕಾಂಗ್ರೆಸ್ ಹೈಕಮಾಂಡ್ ಮಣಿಯನ್ನ ಹಾಕುವಂತಹ ಕೆಲಸವನ್ನ ಮಾಡಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಬೇಳೂರು ಗೋಪಾಲಕೃಷ್ಣ ಅವರು ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದು, ನಿರೀಕ್ಷೆ ಹುಸಿಯಾಗ್ತಾ ಇದ್ದ ಹಾಗೆ ಕಾಂಗ್ರೆಸ್ ಪಕ್ಷದ ವಿರುದ್ಧವೇ ಹಲವು ಗಂಭೀರ ಆರೋಪಗಳು. ಏನೇನ್ ಹೇಳಿದ್ರು, ಯಾವ ರೀತಿಯ ಸಮಾಧಾನ ಹೊರಹಾಕಿದ್ರು ಮಧು? ವಿದ್ಯಾ, ಇವತ್ತು ಸಚಿವ ಸಂಪುಟದ 20 ಸ್ಥಾನ ಭರ್ತಿ ಆಗ್ತಾ ಇದೆ. ಬಹು ಮುಖ್ಯವಾಗಿ ಈಡಿಗ ಸಮುದಾಯದ, ಹಿಂದುಳಿದ ವರ್ಗಕ್ಕೆ ಸೇರುವಂತ ಈಡಿಗ ಸಮುದಾಯದ ನಾಯಕರಲ್ಲಿ ಬೇಳೂರು ಗೋಪಾಲಕೃಷ್ಣ ಕೂಡ ಒಬ್ರು. 3ನೇ ಬಾರಿ ಅವರು ಶಾಸಕರಾಗಿದ್ದಾರೆ. ಬಟ್ ಕಾಂಗ್ರೆಸ್ ಪಕ್ಷದ ಚಿಹ್ನೆಯ ಅಡಿಯಲ್ಲಿ ಮೊದಲನೇ ಬಾರಿಗೆ ಅವರು ಶಾಸಕರಾಗಿ ಶಿವಮೊಗ್ಗ ಜಿಲ್ಲೆಯ ಸಾಗರ ವಿಧಾನಸಭಾ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಹರ್ತಾಳ್ ಹಾಲಪ್ಪ ವಿರುದ್ಧ 23ನೇ ಅವರ ಗವರ್ನಮೆಂಟ್ ನಲ್ಲಿ ಕ್ಯಾಬಿನೆಟ್ ಸ್ಥಾನವನ್ನ ಕೇಳಿದ್ರು. ಸಚಿವ ಸ್ಥಾನದ ಆಕಾಂಕ್ಷಿ ಪಟ್ಟಿದ್ದಾರೆ. ಅವತ್ತು ಕೂಡ ಅವರ ಹೆಸರಿತ್ತು. ಬಟ್ ಸಚಿವ ಸ್ಥಾನ ಅವತ್ತು ಸಿಕ್ಲಿಲ್ಲ. 2.5 ವರ್ಷ ಆದ ಬಳಿಕ ನಿಮ್ಗೆ ಅವಕಾಶವನ್ನ ನೀಡುತ್ತೆ ಕಾಂಗ್ರೆಸ್ ಪಕ್ಷ ಅನ್ನೋ ಒಂದು ಮಾತನ್ನ ಹೇಳಿ ಅಂದು ಬೇಳೂರು ಗೋಪಾಲಕೃಷ್ಣ ಅವ್ರಿಗೆ ಸಮಾಧಾನವನ್ನ ಮಾಡಿದ್ರು ಕಾಂಗ್ರೆಸ್ನ ರಾಜ್ಯ ನಾಯಕರು. ಇದರ ಉತ್ತರದ ಭಾಗವಾಗಿ ಈಗ ರಾಜ್ಯದ ನಾಯಕತ್ವ ಬದಲಾಗಿ ಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸಿದ್ರೆ 20 ಸ್ಥಾನವನ್ನ ಇವತ್ತು ಭರ್ತಿ ಮಾಡ್ತಾ ಇದ್ದಾರೆ. ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಕೋಟಾದ ಅಡಿಯಲ್ಲಿ ಹೊಸಬರಿಗೆ ಕೋಟಾದ ಅಡಿಯಲ್ಲಿ ನನಗೆ ಸಚಿವ ಸ್ಥಾನ ಸಿಗತ್ತೆ ಅಂತ ಈಗಾಗಲೇ ರಾಜ್ಯದ ಎಲ್ಲಾ ನಾಯಕರನ್ನ ಭೇಟಿ ಮಾಡಿ, ಹೈಕಮಾಂಡ್ ನಾಯಕರನ್ನ ಕೂಡ ಭೇಟಿ ಮಾಡಿ ಬೇಳೂರು ಗೋಪಾಲಕೃಷ್ಣ ಅವರು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರು. ಬಟ್ ಕಡೆಗಳಿಗೆನಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರ ಬದಲಾಗಿ ಈ ಹಿಂದೆ ಮಂತ್ರಿ ಆಗಿದ್ದಂತ ಮಧು ಬಂಗಾರಪ್ಪನವ್ರಿಗೆ ಶಿವಮೊಗ್ಗ ಜಿಲ್ಲೆಯ ಕೋಟಾದ ಅಡಿಯಲ್ಲಿ ಈಗ ಮಣೆ ಹಾಕಲಾಗಿದೆ. ಇಬ್ಬರು ಕೂಡ ಒಂದೇ ಸಮುದಾಯದವರು, ಈಡಿಗ ಸಮುದಾಯದವರು, ಹಿಂದುಳಿದ ವರ್ಗಕ್ಕೆ ಸೇರತ್ತೆ. ಈಗ ಬೇಳೂರು ಗೋಪಾಲಕೃಷ್ಣ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆನ ನೀಡ್ತೇನೆ ಅನ್ನೋ ಒಂದು ಸ್ಪಷ್ಟವಾದಂತಹ ನ್ಯೂಸ್ ಫಸ್ಟ್ಗೆ ಹೇಳಿದ್ದಾರೆ. ಈ ಮೂಲಕ ಬಂಡಾಯದ ಮೊದಲ ಬಾವುಟ, ರಾಜೀನಾಮೆಯ ಮೊದಲ ಮಾತನ್ನ ಬೇಳೂರು ಗೋಪಾಲಕೃಷ್ಣ ಅವರು ಆಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಭಾವಿಗಳಿಗೆ, ಬಲಾಢ್ಯರಿಗೆ ಮಾತ್ರ ಅವಕಾಶ, ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಮಂತ್ರಿಗಳ ಮಕ್ಕಳಿಗೆ ಮಾತ್ರವೇ ಇಲ್ಲಿ ಮಣೆ ಹಾಕಲಾಗತ್ತೆ. ಎಲ್ಲಾ ಪಕ್ಷದ ರೀತಿಯಲ್ಲೇ ಇದನ್ನ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ, ಪರಿಗಣಿಸ್ಬೇಕಾಗತ್ತೆ. ಇಲ್ಲೂ ಕೂಡ ನಮ್ಗೆ ಯಾವುದೇ ಸ್ಥಾನಮಾನ ಸಿಕ್ಕಿಲ್ಲ. ಈ ರೀತಿ ಪ್ರಭಾವಿಗಳಿಗೆ, ಬಲಾಢ್ಯರಿಗೆ ಸ್ಥಾನಮಾನ ನೀಡೋದೇ ಆದ್ರೆ ನಾವು ರಾಜಕಾರಣವನ್ನ ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆಯನ್ನ ಕೂಡ ನ್ಯೂಸ್ ಫಸ್ಟ್ ನ ಕ್ಯಾಮ್ರಾ ಮುಂದ್ಗಡೆ ಹಾಲಿ ಬೇಳೂರು ಗೋಪಾಲಕೃಷ್ಣ ಅವ್ರು ಮಾಡಿದ್ದಾರೆ. ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ನಾಳೆ ಬೆಳಗ್ಗೆ 10 ಗಂಟೆಗೆ ಅಧಿಕೃತವಾಗಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆನ ನೀಡ್ತೀನಿ ಅನ್ನೋ ಒಂದು ಮಾತುಗಳನ್ನ ಕೂಡ ಹೇಳಿದ್ದಾರೆ. ಇನ್ನು ಮಧು ಬಂಗಾರಪ್ಪನವ್ರಿಗೆ ಅವಕಾಶ ಯಾಕೆ ಕೊಟ್ರು ಅದ್ ನನಗೆ ಗೊತ್ತಿಲ್ಲ. ಹೊಸಬರಿಗೆ ಮಣೆ ಹಾಕ್ತೀವಿ ಅಂತ ಹೇಳ್ತಾರೆ. ಪಕ್ಷವನ್ನ ನಾವು ಕಟ್ಟಿಲ್ವಾ? ಜಿಲ್ಲೆಯಲ್ಲಿ 2024 ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ನಾವು ಕೆಲಸ ಮಾಡಿಲ್ವಾ? ಹಾಗಾದ್ರೆ ಉಪಚುನಾವಣೆಗಳಲ್ಲಿ ಕೆಲಸ ಮಾಡಿಲ್ವಾ? ನಮ್ಮ ಸಮುದಾಯದ ಮತ್ತೊಬ್ಬ ನಾಯಕ ಡಿ.ಕೆ. ಹರಿಪ್ರಸಾದ್ಗೆ ಅಧ್ಯಕ್ಷ ಸ್ಥಾನ ಕೊಡಿ, ನನ್ನನ್ನು ಯಾಕೆ ಪರಿಗಣಿಸಿಲ್ಲ? ನನ್ನನ್ನು ಪರಿಗಣಿಸಿ ಅನ್ನೋ ಮಾತು ವಿದ್ಯಾ ಬೇಳೂರು ಗೋಪಾಲಕೃಷ್ಣ ಅವರದು. ಥ್ಯಾಂಕ್ ಯು ಮಧು, ತಮ್ಮೆಲ್ಲ ಡೀಟೇಲ್ಸ್ಗೆ. ಯಶವಂತರಾಯಗೌಡ ಪಾಟೀಲ್ ಇಂಡಿ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕರು, ಅವರ ಬೆಂಬಲಿಗರ ಪ್ರತಿಭಟನೆ. ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಯಶವಂತರಾಯಗೌಡ ಪಾಟೀಲ್ ಇದ್ರು, ಅವರ ಬೆಂಬಲಿಗರು ಇದ್ರು. ಆದರೆ ಸಚಿವ ಸ್ಥಾನ ಲಭ್ಯ ಆಗಿಲ್ಲ. ಸಚಿವ ಸ್ಥಾನ ಸಿಗದೇ ಇರುವಂತಹ ಕಾರಣಕ್ಕಾಗಿ ಅವರ ಬೆಂಬಲಿಗರು ಕೂಡ ಸದ್ಯ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಒಂದು ಕಡೆಗೆ ಮೈಸೂರಿನಲ್ಲಿ ತನ್ವೀರ್ ಸೇಠ್ ಅವರ ಬೆಂಬಲಿಗರ ಆಕ್ರೋಶ. ನರಸಿಂಹರಾಜ ಕ್ಷೇತ್ರದ ಕಾಂಗ್ರೆಸ್ನ ಹಿರಿಯ ಶಾಸಕ ತನ್ವೀರ್ ಸೇಠ್ ಅವರ ಬೆಂಬಲಿಗರು
ಬೆಂಬಲಿಗರಲ್ಲಿ ಒಬ್ಬ ತಬ್ರೇಜ್ ಅನ್ನುವಂತಹ ವ್ಯಕ್ತಿ ಆತ್ಮಹತ್ಯೆಗೆ ಯತ್ನ ಮಾಡಿಬಿಟ್ಟ ವಿಷ ಸೇವಿಸಿ. ಸದ್ಯ ಆತ ಆಸ್ಪತ್ರೆಯಲ್ಲಿದ್ದಾನೆ. ಆತನ ಸ್ಥಿತಿ ಗಂಭೀರವಾಗಿದೆ ಎನ್ನುವಂತಹ ಮಾಹಿತಿ ಇದೆ. ಮತ್ತೊಂದು ಕಡೆ ಇಂಡಿ ಕ್ಷೇತ್ರದ ಶಾಸಕರಾಗಿರುವಂತಹ ಯಶವಂತರಾಯಗೌಡ ಪಾಟೀಲ್ ಅವರ ಬೆಂಬಲಿಗರು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಘೋಷಣೆಗಳನ್ನ ಕೂಗ್ತಿದ್ದಾರೆ. ತಮ್ಮ ನಾಯಕನಿಗೆ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಪರಿಗಣಿಸದೇ ಇರೋದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ನೂತನ ಸಚಿವರ ಪಟ್ಟಿಯನ್ನ ಫೈನಲ್ ಮಾಡಿ ರಾಜ್ಯಕ್ಕೆ ಕಳುಹಿಸ್ತಾ ಇದ್ದ ಹಾಗೆ ಯಾವ ನಾಯಕರ ಹೆಸರಿಲ್ವೋ ಅವರ ಬೆಂಬಲಿಗರು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಒಂದ್ ಕಡೆ ವಿಜಯಪುರ ಜಿಲ್ಲೆಯ ಇಂಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಯಶವಂತರಾಯಗೌಡ ಪಾಟೀಲ್ ಅವರ ಬೆಂಬಲಿಗರು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ತಮ್ಮ ನಾಯಕನಿಗೆ ಸಚಿವ ಸ್ಥಾನ ಸಿಗದೇ ಇರುವುದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಮೈಸೂರಿನಲ್ಲಿ ತನ್ವೀರ್ ಸೇಠ್ ಅವರ ಬೆಂಬಲಿಗರು ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಕಣ್ಣೀರನ್ನ ಹಾಕಿದ್ದಾರೆ. ಖುದ್ದು ತನ್ವೀರ್ ಸೇಠ್ ಕಣ್ಣೀರನ್ನ ಹಾಕಿದ್ರು. ಪ್ರತಿಭಟನೆಯ ಹಾದಿಯನ್ನ ಹಿಡಿದಂತಹ ತನ್ವೀರ್ ಸೇಠ್ ಅವರ ಬೆಂಬಲಿಗರನ್ನ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಅವಕಾಶ ತಪ್ಪಿದೆ ಅಂತ ಸರ್, ಕೊನೆ ಕ್ಷಣಗಳಲ್ಲಿ ಈಗಾಗಲೇ ನಮಗೆ ಗೊತ್ತಾಗಿರುವಂತಹ ಕೊನೆ ಕ್ಷಣಗಳೇ ತಪ್ಪಿದೆ. ಇಲ್ಲಿ ತನಕ ಅವ್ರ ಹೆಸರು ಬರ್ತಾ ಇತ್ತು. ನಾವೆಲ್ಲ ಹುರುಪಿನಿಂದ ಸಾವಿರಾರು ಕಾರ್ಯಕರ್ತರು ಇವತ್ತಿನ ದಿವಸ ಬೆಂಗಳೂರಿಗೆ ಬಂದಿದ್ದೀವಿ. ಅವ್ರ ಹೆಸರಲ್ಲಿ ಅವ್ರ ಹೆಸರು ಕೊನೆ ಕ್ಷಣಗಳಲ್ಲಿ ಕೈ ತಪ್ಪಿದೆ. ಇದರಲ್ಲಿ ಯಾವುದೇ ಕುತಂತ್ರ ರಾಜಕಾರಣಿಗಳು ಕೈವಾಡ ಇರೋದರಿಂದ ನಾವು ಅವ್ರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಯಾಕಂದ್ರೆ ನಮ್ಮ ಶಾಸಕರು ಇಂಡಿ ವಿಧಾನಸಭಾ ಕ್ಷೇತ್ರ 3ನೇ ಬಾರಿ ಶಾಸಕರು ಮತ್ತು ಕಳೆದ 75 ವರ್ಷಗಳಿಂದ ನಮ್ಮ ವಿಧಾನಸಭಾ ಕ್ಷೇತ್ರದ ಯಾರೂ ಶಾಸಕರು ಇನ್ನೂ ತನಕ ಸಚಿವರಾಗಿಲ್ಲ. ಅಂತ ನಮ್ಮ ತಾಲೂಕಿಗೆ ಅನ್ಯಾಯ ಆಗಿದೆ. ಇಂಥ ಕುತಂತ್ರ ರಾಜಕಾರಣ ಯಾರು ಮಾಡಿದ್ದಾರೆ ಅವ್ರ ವಿರುದ್ಧ ನಿರಂತರ ಹೋರಾಟ ನಾವು ಜಿಲ್ಲೆಯ ಮಟ್ಟದಲ್ಲಿ ನಾವು ತಾಲೂಕು ಮಟ್ಟದಲ್ಲಿ ಮಾಡ್ತೇವೆ ಅಂತ ಹೇಳಿ ಮತ್ತು ನಮ್ಮ ಶಾಸಕರಿಗೆ ಯಾಕೆ ಆಯಿತು ವರಿಷ್ಠರು ಇನ್ನೊಮ್ಮೆ ಅದರನ್ನು ಪುನರ್ ಪರಿಶೀಲಿಸಿ ಅವರಿಗೆ ನ್ಯಾಯವನ್ನು ಸಚಿವ ಸ್ಥಾನ ಕೊಡಲೇಬೇಕು ಅಂತ ನಮ್ಮ ಆಗ್ರಹ ಇದೆ. ದಯಮಾಡಿ ನಾವು ಎಲ್ಲ ವರಿಷ್ಠರಲ್ಲಿ ಕೇಂದ್ರ ಮತ್ತು ನಮ್ಮ ರಾಜ್ಯ ನಾಯಕರಲ್ಲಿ ವಿನಂತಿ ಮಾಡ್ತೇವೆ. ಇನ್ನೊಮ್ಮೆ ಪರಿಶೀಲಿಸಿ ನಮ್ಮ ಶಾಸಕರಿಗೆ ನೀವು ಸಚಿವ ಸ್ಥಾನ ಕೊಡಲೇಬೇಕು ಅಂತ ನಮ್ಮ ಆಗ್ರಹ ಇದೆ. ಅಲ್ಲ, ಈಗ ಯಾರು ತಪ್ಪಿಸಿದ್ದಾರೆ ಅಂತ ಅನ್ಸುತ್ತೆ? ಈಗ ನೀವು ಹೇಳ್ತಾ ಇದ್ರೆ ತಪ್ಪಿಸಿದ್ದಾರೆ ಸರ್. ನಮ್ಮ ಜಿಲ್ಲೆಯ ನಾಯಕರುಗಳೇ ಇದರಲ್ಲಿ ತಪ್ಪಿಸಿದ ಎಲ್ಲ ಕೈವಾಡ ಇರೋದ್ರಿಂದ ನಮಗೆ ಗೊತ್ತಿದೆ. ಯಾಕಂದ್ರೆ ಎಲ್ಲ ನಾಯಕರುಗಳು ಅವ್ರು ಕೂಡ್ಕೊಂಡು ನಮ್ಮ ಶಾಸಕರಿಗೆ ಒಬ್ಬರಿಗೆ ಮಾಡಿ ಒಬ್ಬಂಟಿಯನ್ನ ಮಾಡಿ ವಿರೋಧ ಮಾಡಿ ಇವತ್ತೊಂದು ದಿವಸ ಅವರಿಗೆ ತಪ್ಪಿಸ್ಲಿಕ್ಕೆ ಕಾರಣರಾಗಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೇವೆ. ಇದು ಅವರು ಬೆಂಬಲಿಗರು ಹೇಳ್ತಾ ಇರುವಂತದ್ದು ಉದ್ದೇಶಪೂರ್ವಕವಾಗಿ ಜಿಲ್ಲೆಯಲ್ಲಿ ತಪ್ಪಿಸಿದ್ದಾರೆ ಅಂತ. ಕ್ಯಾಮ್ರಾ ಪರ್ಸನ್ ಬೈರೇಶ್ ಜೊತೆ ರಿಸ್ಕಾ ನ್ಯೂಸ್ ಫಸ್ಟ್ ಬೆಂಗಳೂರು. ವಿಜಯಪುರ ಜಿಲ್ಲೆಗೆ ಮತ್ತೊಂದು ಸಚಿವ ಸ್ಥಾನ ಸಿಗಬೇಕು ಅನ್ನುವಂತಹ ಬೇಡಿಕೆಯನ್ನ ಖುದ್ದು ಸಚಿವರಾಗಿರುವಂತಹ MB ಪಾಟೀಲ್ ಕೂಡ ಇಟ್ಟಿದ್ರು. ಸಿಗಬಹುದು ಇನ್ನೊಂದು ಸಚಿವ ಸ್ಥಾನ ಅನ್ನುವಂತಹ ನಿರೀಕ್ಷೆಯ ಮಾತುಗಳನ್ನ ಆಡಿದ್ರು. ಆದ್ರೆ ಆ ನಿರೀಕ್ಷೆ ಹುಸಿಯಾಗಿದೆ. ವಿಜಯಪುರ ಜಿಲ್ಲೆಗೆ ಇನ್ನೊಂದು ಸಚಿವ ಸ್ಥಾನ ಲಭ್ಯ ಆಗಿಲ್ಲ. ಇಂಡಿ ಶಾಸಕರಾಗಿರುವಂತಹ ಯಶವಂತರಾಯಗೌಡ ಪಾಟೀಲ್ ಇಂಡಿ ಕ್ಷೇತ್ರದಿಂದ 3ನೇ ಬಾರಿ ಶಾಸಕರಾಗಿರೋರು ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ರು. ಅವರ ಬೆಂಬಲಿಗರು ವಿಜಯಪುರದ ಇಂಡಿಯಿಂದ ಬಂದಿರೋದು. ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. 100% ನಮ್ಮ ನಾಯಕನಿಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಅವರ ಬೆಂಬಲಿಗರು ಬೆಂಗಳೂರಿಗೆ ಆಗಮಿಸಿದ್ರು. ಆದ್ರೆ ನಿರೀಕ್ಷೆ ಹುಸಿಯಾಗಿದೆ. ಅವರ ಹೆಸರು ಲಿಸ್ಟ್ ನಲ್ಲಿ ಕಾಣಿಸಿಕೊಂಡಿಲ್ಲ. ಹಾಗಾಗಿ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಮೈಸೂರಿನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮೈಸೂರಿನಲ್ಲಿ ತನ್ವೀರ್ ಸೇಠ್ ಅವರ ಬೆಂಬಲಿಗರ ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ರಸ್ತೆಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಂತಹ ತನ್ವೀರ್ ಸೇಠ್ ಅವರ ಬೆಂಬಲಿಗರನ್ನ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡ್ತಿದ್ದಾರೆ.
ಸಚಿವ ಸ್ಥಾನ ಸಿಗದೇ ಇರುವುದಕ್ಕೆ ತನ್ವೀರ್ ಸೇಠ್ ತೀವ್ರ ಅಸಮಾಧಾನವನ್ನಗೊಂಡಿದ್ದಾರೆ. ತಮ್ಮ ಬೆಂಬಲಿಗರು ಏನ್ ತೀರ್ಮಾನವನ್ನ ತೆಗೆದುಕೊಳ್ತಾರೋ ಅವ್ರ ಜೊತೆ ಮಾತನಾಡಿ ನಾನು ಒಂದು ನಿರ್ಧಾರಕ್ಕೆ ಬರ್ತೀನಿ, ನನ್ನ ನಿರ್ಧಾರ ಏನು ಅನ್ನುವುದನ್ನು ನಾನು ತಿಳಿಸ್ತೀನಿ ಅಂತ ಹೇಳಿ ನರಸಿಂಹರಾಜ ಕ್ಷೇತ್ರದ ಕಾಂಗ್ರೆಸ್ನ ಹಿರಿಯ ಶಾಸಕರು 6 ಬಾರಿ ಗೆದ್ದಿರುವಂತಹ ತನ್ವೀರ್ ಸೇಠ್ ಅವರು ಆಗ್ಲೇ ಪ್ರತಿಕ್ರಿಯೆಯನ್ನ ಕೊಟ್ಟರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.